ಸೀತಾರಾಮ್. ಇಂದಿನ ನೇಮಕಾತಿ ಸುದ್ದಿ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಆ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತೇನೆ. ಯಾರು ಇದುವರೆಗೂ ಚಾನಲ್ ನೋಡಿಲ್ಲ, ಹಿಂದೆ ಮೊದಲು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಎರಡು ರೀತಿಯ ಅನುಕೂಲ ಇದೆ. ಒಂದು, ಉದ್ಯೋಗದ ಸುದ್ದಿಯನ್ನು ಪ್ರತಿನಿತ್ಯ ನೀಡೋದು. ಈ ಉದ್ಯೋಗದ ಸುದ್ದಿ ಸತ್ಯನೋ ಸುಳ್ಳೋ ನೈಜರೋ ನಿಖರನೋ ಅಂತ ನೇರವಾಗಿ ವೆಬ್ಸೈಟ್ ಪ್ರವೇಶ ಮಾಡಿ ಆನ್ಲೈನ್ ಮೂಲಕವೇ ನಿಮಗೆ ಈ ಹುದ್ದೆಯನ್ನು ತೋರಿಸೋದು. ಜೊತೆಯಲ್ಲಿ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕವೇ ಉಚಿತವಾಗಿ ಹೇಗೆ ಹಾಕ್ಬೋದು ಅಂತ ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಅದು ಜೈ ಶ್ರೀ ಸೀತಾರಾಮ್ ನಾಗರಾಜ್ ಕೊಣನೂರ್ ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸ್ ಆವಾಗಲಲ್ಲ ಯಾವಾಗಲೂ ನಿಮ್ಮದೇ. ನಿಮ್ಮ ಕಮೆಂಟನ್ನು ಮಾಡೋದ್ರ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡ್ಕೊಳ್ಬೋದು. ಹಾಗೆ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಹಿತೈಷಿಗಳಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ದಯಮಾಡಿ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ನೇಮಕಾತಿ ಇಲಾಖೆ ಬಂದು ಸಿಬ್ಬಂದಿ ನೇಮಕಾತಿ ಆಯೋಗ ಇಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕ್ರೀಡಾಕೂಟದ ಅಡಿಯಲ್ಲಿ ಕರೆದಿರ್ತಾರೆ. ಸೊ ಒಟ್ಟು 549 ಹುದ್ದೆಗಳನ್ನು ಕರೆದಿದ್ದಾರೆ. ಈ ಹುದ್ದೆಗೆ ಸಂಬಂಧಪಟ್ಟಂತಹ ವಿದ್ಯಾರ್ಹತೆ ಬಂದು 10ನೇ ತರಗತಿ ಪಾಸ್ ಆಗಿದ್ರೆ ಸಾಕು ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು. ನಿಮ್ಮ ವಯಸ್ಸಿನ ಮಿತಿ 18 ತುಂಬಿರಬೇಕು, 23 ವರ್ಷದ ಒಳಗಡೆ ಇರಬೇಕು. ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಬೇಕು, ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕು. ನೇಮಕಾತಿ ವಿಧಾನ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಅಂದರೆ ಕಂಪ್ಯೂಟರಲ್ಲೇ ಆನ್ಲೈನ್ ಟೆಸ್ಟ್ ಆಗುತ್ತೆ. ಆಮೇಲೆ ಫಿಸಿಕಲ್ ಫಿಟ್ನೆಸ್ ದೈಹಿಕ ಪರೀಕ್ಷೆ ಆಗುತ್ತೆ, ವೈದ್ಯಕೀಯ ಮೆಡಿಕಲ್ ಟೆಸ್ಟ್ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಯುತ್ತೆ, ದೈಹಿಕ ಪರೀಕ್ಷೆ ನಡೆಯುತ್ತೆ, ವೈದ್ಯಕೀಯ ಪರೀಕ್ಷೆ ನಂತರದಲ್ಲಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 15 ಜನವರಿ 2026 ಇದೆ. ವೆಬ್ಸೈಟ್ ಬಂದು ಇದಕ್ಕೆ ವೆಬ್ಸೈಟು ಸ್ವಲ್ಪ ಇಲ್ಲಿ ತಪ್ಪಾಗಿದೆ, ಇದನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. RECTT.bsf.gov.in ಅಂತ ಹೇಳಿ ನಾನೀಗ ವೆಬ್ಸೈಟ್ ಪ್ರವೇಶ ಮಾಡಿ ಅದ್ರ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕವೇ ಉಚಿತವಾಗಿ ಹಾಕ್ಬೋದು ಅಂತ ಹೇಳಿ. ಸೊ ನಾನು ಹೇಳಿದೆ ನಿಮಗೆ, ಮೊದಲ ಅರ್ಧ ಭಾಗ ನಮ್ಮ ಚಾನಲಲ್ಲಿ ಉದ್ಯೋಗದ ಸುದ್ದಿಗಳನ್ನು ಕೊಟ್ಟರೆ, ಇನ್ನು ಅರ್ಧ ಭಾಗದಲ್ಲಿ ಅಪ್ಲಿಕೇಶನ್ಗಳನ್ನು ಮೊಬೈಲ್ ಮೂಲಕನೇ ಹೇಗೆ ಹಾಕೋದು ಅಂತ ತೋರಿಸ್ಕೊಡುವಂಥ ಏಕೈಕ ಯೂಟ್ಯೂಬ್ ಚಾನಲ್ ಅದು ಭಾರತ ದೇಶದ ಹೆಮ್ಮೆಯ ಜೈ ಶ್ರೀ ಸೀತಾರಾಮ್ ನಾಗರಾಜ್ ಕೊಣನೂರ್ ಯೂಟ್ಯೂಬ್ ಚಾನಲ್ ಆಗಿದೆ. ಸೊ ವೆಬ್ಸೈಟ್ ಬಂದು RECTT ಅಂತ ಟೈಪ್ ಮಾಡಬೇಕು. ನೀವು ನಿಮ್ಮ ಎಂದಿನಂತೆ ಮೊಬೈಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಆ ವೆಬ್ ಬ್ರೌಸರಲ್ಲಿ ನೀವು ಟೈಪ್ ಮಾಡಬೇಕಾಗಿರುವಂತಹ ವೆಬ್ಸೈಟ್ ಬಂದು RECTT.bsf.gov.in ಅಂತ ಇದೆ ನೋಡಿ. ನನ್ನ ಕಂಪ್ಯೂಟರ್ ಹಿಸ್ಟ್ರಿಯಲ್ಲಿ ಈ ವೆಬ್ಸೈಟ್ ಅಪಿಯರ್ ಆಗಿದೆ. ಸೊ ನೀವು ಕೂಡ ಸ್ಪಷ್ಟವಾಗಿ ಇಲ್ಲಿ ಟೈಪ್ ಮಾಡ್ಬೋದು. ಈ ವೆಬ್ಸೈಟನ್ನು ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ನಿಮಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಿನ ಇನ್ನೊಂದು ಲಿಂಕ್ ಬರುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, BSF ಕರೆಂಟ್ ರಿಕ್ರೂಟ್ಮೆಂಟ್ಸ್ ಅಂತ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೇರವಾಗಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸನ್ನು ವೆಬ್ಸೈಟನ್ನು ನಾವು ಪ್ರವೇಶ ಮಾಡಿದ್ದೀವಿ. ನೋಡಬಹುದು ಇಲ್ಲಿ ಹೇಗೆ ಯೋಧರು, ನಮ್ಮ ದೇಶವನ್ನು ಕಾಯುವ ಗಡಿಯಲ್ಲಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಪಿಕ್ಚರ್ಗಳನ್ನು ಹಾಕಿದ್ದಾರೆ. ಹಾಗೆ ಈ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಸಂಪೂರ್ಣ ಮಾಹಿತಿಗಳು ಇದರೊಳಗಡೆ ಸಿಕ್ಕಿದೆ, ನೀವು ನೋಡ್ಕೊಳ್ತಾ ಹೋಗ್ಬೋದು. ಹಾಗಿದ್ರೆ ನಿಮಗೆ ಬೇಕಾಗಿರೋ ನೋಟಿಫಿಕೇಶನ್ಸ್ ಎಲ್ಲಿರುತ್ತೆ ಅಂತಂದರೆ, ನೀವು ನೋಡ್ತಾ ಇದ್ರೆ ಇಲ್ಲಿ ಕರೆಂಟ್ ರಿಕ್ರೂಟ್ಮೆಂಟ್ಸ್ ಅಂತ ಇದೆ ಅಥವಾ ಕರೆಂಟ್ ಓಪನಿಂಗ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನೋಡಿ ಇಲ್ಲಿ ಬಂದಿದೆ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಅಂತ ಹೇಳಿ ಸ್ಪೋರ್ಟ್ಸ್ ಕೋಟದ ಅಡಿ ಕರೆದಿದ್ದಾರೆ. ಇದಕ್ಕೆ ಮಾಹಿತಿ ಏನಾದ್ರು ಬೇಕು ಅಂದರೆ ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೇರವಾಗಿ ನಿಮಗೆ ನೋಡಿ ಒಂದು 26 ಪುಟದ PDF ಓಪನ್ ಆಗುತ್ತೆ. ಈ PDF-ನಲ್ಲಿ ಸಂಪೂರ್ಣವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ವೇಕೆನ್ಸೀಸ್, ದೇರ್ ಆರ್ 549 ವೇಕೆನ್ಸೀಸ್ ಇನ್ ದ ಫಾಲೋಯಿಂಗ್ ಸ್ಪೋರ್ಟ್ಸ್ ಕೋಟದ ಅಡಿನಲ್ಲಿ ನೀಡಿದ್ದೀವಿ ಅಂತ ಹೇಳ್ತಾರೆ. ಹೀಗೆ ಈ 26 ಪುಟದ PDF-ನ ಸಂಪೂರ್ಣ ಅಧ್ಯಯನ ಮಾಡಿಕೊಂಡ್ರೆ ನಿಮಗೆ ಸಂಪೂರ್ಣವಾದ ವಿವರಗಳು ಸಿಗುತ್ತೆ. ಹಾಗೆ ಇಲ್ಲಿ ಪೇ ಸ್ಕೇಲ್ ಆ್ಯಂಡ್ ಅದರ್ ಅಲೋಯನ್ಸಸ್ ಅಂತ ಹಾಕಿದ್ದಾರೆ. ಸೊ 7th ಪೇ ಕೊಟ್ಟಿದ್ದಾರೆ. ನಿಮ್ಮ ಮೊದಲ ತಿಂಗಳ ವೇತನ ಬಂದು SSLC ಪಾಸ್ ಆಗಿದ್ದವರಿಗೆ 21,700ರಿಂದ 69,100 ರೂಪಾಯಿ ತನಕ ಕೂಡ ಇದಕ್ಕೆ ಸ್ಯಾಲರಿನ ಫಿಕ್ಸ್ ಮಾಡಿದರೆ. ಎಲಿಜಿಬಿಲಿಟಿ ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ. ಅದನ್ನು ನೀವು ಇಲ್ಲಿ ಗಮನಿಸ್ಬೋದು. 18 ವರ್ಷ ತುಂಬಿರಬೇಕು, 23 ವರ್ಷದ ಒಳಗಡೆ ಇರಬೇಕು. ಈ ರೀತಿಯಾಗಿ ಸಂಪೂರ್ಣವಾದ ಮಾಹಿತಿಗಳನ್ನು ಇದರಲ್ಲಿ ನಿಮಗೆ ನೀಡಿದ್ದಾರೆ. ಈ ಮಾಹಿತಿಗಳನ್ನೆಲ್ಲ ಪಡ್ಕೊಂಡು ನೀವು ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ಹಾಕ್ಬೋದು. ಇದು PDF ಆದರೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲಿ ಅಪ್ಲೈ ಹಿಯರ್ ಅಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದಾಗ ನಿಮಗೆ ಪರ್ಸನಲ್ ಇನ್ಫಾರ್ಮೇಷನ್ ಬಂದಿದೆ. ನೀವು ನೋಡ್ಬೋದು ಇಲ್ಲಿ ಮೊದಲನೇದಾಗಿ ಪರ್ಸನಲ್ ಇನ್ಫಾರ್ಮೇಷನ್ ಇದೆ, ಅಡ್ರೆಸ್ ಡೀಟೇಲ್ಸ್ ಇದೆ, ಅದರ್ ಡೀಟೇಲ್ಸ್ ಇದೆ, ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇದೆ, ಆ್ಯಂಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ, ಸರ್ಟಿಫಿಕೇಟ್, ಡಾಕ್ಯುಮೆಂಟ್ ಅಪ್ಲೋಡ್ಸ್ ಇದೆ, ಕ್ರೈಟೀರಿಯಾಸ್ಗಳಿದೆ. ಇದಿಷ್ಟನ್ನು ಫಿಲ್ಅಪ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಮೊಬೈಲ್ ಮೂಲಕನೇ ಫ್ರೀಯಾಗಿ ಹಾಕ್ಕೊಂಡು ನೀವು ಮುಂದಿನ ಹಂತಕ್ಕೆ ಹೋಗಿ ಈ ಪೇಜನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಅಪ್ಲಿಕೇಶನ್ ಹಾಕಿದ್ದನ್ನು ಡೌನ್ಲೋಡ್ ಮಾಡ್ಕೊಂಡು ಡೀಟೇಲ್ಸ್ ಕೇಳುತ್ತೆ. ಅದರ್ ಡೀಟೇಲ್ಸು, ಕ್ವಾಲಿಫಿಕೇಷನ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟರೆ ನಿಮ್ಮ ಮೊಬೈಲ್ ಮೂಲಕವೇ BSF ಅಲ್ಲಿ ಕರೆದಿರುವಂತಹ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಕರೆದಿರುವಂತಹ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನಿಮ್ಮ ಮೊಬೈಲ್ ಮೂಲಕವೇ ಅರ್ಜಿಯನ್ನು ಹಾಕೊಳ್ಬೋದು. ಇಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಸ್ಗಳು ಕೂಡ ಸಿಗುತ್ತೆ. ಈ ವೆಬ್ ಪುಟವನ್ನು ನೀವು ಸರಿಯಾಗಿ ಸರ್ಚ್ ಮಾಡಿದ್ರೆ ನಿಮಗೆ ಬೇಕಾಗಿರೋ ಅಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ
ಸ್ನೇಹಿತರೆ, ಇಷ್ಟು ಸಮಯ ನಾನು ಕೊಟ್ಟಂಥ ಮಾಹಿತಿಯನ್ನು ನೋಡೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಶ್ರೀ ಸೀತಾರಾಮ್.